ನಾನು ಯಾರು ಅಂತ ನಿಮಗೆ ಕೆಲವ್ರಿಗೆ ಗೊತ್ತೈತೆ, ಕೆಲವ್ರಿಗೆ ಗೊತ್ತಿಲ್ಲ. ನನ್ನ ಹೆಸರು ನಾಗತಿಹಳ್ಳಿ ಕೃಷ್ಣಮೂರ್ತಿ ಅಂತ. ನಾನು ತುಮಕೂರು ಜಿಲ್ಲಾ ಸಂಚಾಲಕ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಮೊಟ್ಟ ಮೊದಲು ಈ ಕರ್ನಾಟಕ ರಾಜ್ಯದಲ್ಲಿ ಕಟ್ಟಿರೋಂಥ ಸಂಘಟನೆ ಅಂತಂದರೆ ನಮ್ಮ ಮೂಲ ಸಂಘಟನೆ, ಮೂಲ ಹುಟ್ಟಿದಂಥ ಸಂಘಟನೆ 1947/74/75 ರೈತ ಸಂಘಟನೆ ಹುಟ್ಟಿರಲಿಲ್ಲ, ದಲಿತ ಸಂಘಟನೆ ಹುಟ್ಟಿತ್ತು. ಆ ದಲಿತ ಸಂಘಟನೆ ಹುಟ್ಟ ಕಾರಣ ಯಾರು ಅಂತಂದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ನಾಡಿನಾದ್ಯಂತ ಮಿಂಚಿನ ಸಂಚಲನ ನಡೆಸಿ ಮಾಡ್ಕೊಟ್ಟು ಹೋಗಿದ್ದಾರೆ. ಈಗ ನಾವೇನಪ್ಪ ಅಂದ್ರೆ ನಮ್ಮನ್ನು ನಾವು ಯಾವ ತರ ಉಳಿಸ್ಕೋಬೇಕು, ಯಾವ ತರ ಗುರುತಿಸ್ಕೋಬೇಕು, ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಮಾಡಿದ್ರೆ ಏನಾದ್ರು ಒಂದು ಕೆಲಸ. ನೋಡಿ ಎಷ್ಟು ಜನಕ್ಕೆ ಇರಕ್ ಮನೆ ಇರಲ್ಲ, ಏನೋ ಎಲ್ಲಾ ರೀತಿಯಲ್ಲೂ ತೊಂದರೆ ಇದೆಯೇ ಇಲ್ವಾ? ತೊಂದರೆ ಇಲ್ಲ ಅಂದಿದ್ರೆ ನಾವೆಲ್ಲ ಇಲ್ಲಿ ಬರ್ತಾ ಇದ್ವಾ? ಏನೋ ನಮ್ಮ ಈಗ ನೋಡಿ ನಾವೊಬ್ಬ ದೊಡ್ಡವರು ವೇನಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ನಮ್ಗೆ ದಾರಿ ತೋರಿಸೋರು ಇದ್ದಾರೆ. ಬಟ್ ನಾವೇನ್ ಮಾಡ್ತಾ ಇದೀವಿ, ಆ ದಾರಿನಲ್ಲಿ ಹೋಗಕ್ಕೆ ರೆಡಿ ಇಲ್ಲ. ಯಾಕೆ ರೆಡಿ ಇಲ್ಲ ಅಂತಂದ್ರೆ ಈ ದಾರಿನಲ್ಲಿ ಹೋದ್ರೆ ಏನೇನು ಸಿಗುತ್ತೆ ಅನ್ನೋದು ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿಲ್ಲ. ತಿಳಿಸ್ಕೊಡೋರು ನೋಡಿ ಬಹಳಷ್ಟು ಜನಗಳು ಇವರು ಎಲ್ಲಾನು ಅಧ್ಯಕ್ಷರುಗಳು ಈಗ ಪ್ರತಿಯೊಬ್ಬರನ್ನು ಬಿಸಿ ಮನಲ್ಲಿ ನಮಗೋಸ್ಕರ ಟೈಮ್ ತಗೊಬಂದು ಇಲ್ಲಿ ಬಂದು ಕೂತಿದ್ದಾರೆ ಅಲ್ವಾ? ನಾವೇನ್ ಮಾಡಬೇಕು, ಬಂದಿರೋ ಕೆಲಸ ಏನು, ನಾವು ಮುಂದೆ ಏನ್ ಮಾಡ್ಬೋದು, ನಮ್ಮ ಅಕ್ಕಪಕ್ಕ ಇರುವಂತ ಜನತೆಗೋಸ್ಕರ ನಾವೇನು ಒಳ್ಳೇದು ಮಾಡ್ಬೋದು, ಕೆಟ್ಟದಂತೂ ನಾವು ಯಾರು ಮಾಡೋದು ಬಿಸಲ್ಲ. ಒಳ್ಳೇದು ನಮ್ಮ ಕೈಲಿ ಏನಾಗುತ್ತೆ ಅಷ್ಟು ಮಾಡೋದಕ್ಕೋಸ್ಕರ ಏನ್ ಮಾಡಬೇಕಂತಂದ್ರೆ ಎಲ್ಲ ಒಟ್ಟಾಗಿ ಯಾವುದೇ ಒಂದು ಕೆಲಸವನ್ನು ನಾನು ಆ ಥರ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಇದು ಇಂಥ ಘಟನೆಗಳು ಅಂದ್ರೆ ಈಗ ಅಲ್ಪಸಂಖ್ಯಾತರಾಗಿರ್ಬೋದು. ಅಲ್ಪಸಂಖ್ಯಾತರ ಘಟಕದ ತಾಲೂಕು ಸಂಚಾಲಕರಾಗಿ ಪರ್ವೇಜ್ PN ಆಯ್ಕೆಯಾಗಿದ್ದಾರೆ. ತಾಲೂಕು ಸಂಘಟನಾ ಸಂಚಾಲಕರಾಗಿ ಸಮೀರ್ ತಿಪ್ಟೂರು, ಜಾವೇದ್ ತಿಪ್ಟೂರ್, ಅಜ್ಮಿತ್ ತಿಪ್ಟೂರ್, ಇದೇನು ತೌಫಿಕ್ ತಿಪ್ಟೂರು, ಯೂನಿಸ್ ತಿಪ್ಟೂರು, ಹಸೀನ್ ಪಾಷಾ ತಿಪ್ಟೂರು, ಇನಾಯಿತ್ ಬೀಗ್ ತಿಪ್ಟೂರು, ಖಜಾಂಚಿಯಾಗಿ ಇಲಿಯಾಸ್ ಆಯ್ಕೆಯಾಗಿದ್ದಾರೆ. ಮತ್ತೆ ಇನ್ನು ಉಳುಕಿ ಬಂದಿರತಕ್ಕಂಥ ಎಲ್ಲ ನಮ್ಮ ಅಲ್ಪಸಂಖ್ಯಾತ ಬಾಂಧವರು, ಕಾರ್ಯಕಾರಿ ಸಮಿತಿ ಏನು ಕಮಿಟಿಲಿದೆ ಎಲ್ಲರೂ ಇರ್ತೀರ. ಅವ್ರಿಗೂ ಏನು ತಾಲೂಕು ಬಾಡಿಲಿ ಏನಿರುತ್ತೆ, ತಾಲೂಕು ಸಂಚಾಲಕರು ಅಷ್ಟೇ ತಾಲೂಕು ಕಾರ್ಯಕಾರಿ ಸಮಿತಿಗೂ ಅಧಿಕಾರ ಇರುತ್ತೆ. ಆ ಏನು ಬಂದಿರ್ತಕ್ಕಂಥ ಎಲ್ಲರೂ ಬರೆಸಿ, ಹಾಗೇನೆ ಮಹಿಳಾ ಒಕ್ಕೂಟರ ಮೇಡಮ್ ಒಂದೇ ಒಂದು ಸೆಕೆಂಡ್ ಕೊಟ್ಬಿಟ್ಟು ಸೈನ್ ಹಾಕಿ. ಇಲ್ಲ ಅದೇನು ಬಂದಿಲ್ಲ. ಹಾಗೇನೆ ಮಹಿಳಾ ಒಕ್ಕೂಟದ ತಾಲೂಕು